ನಮಗೆ ಕಾವೇರಿ ನದಿ ನೀರು ಒಳ್ಳೆ ಜೀವನ ನಾಡಿ ಮೇಡಮ್. ಇದನ್ನು ನೋಡಿ ನಮಗೆ ಖುಷಿಯಾಗಿದೆ. ನಾವು ಬೆಳಗಾಂ ಡಿಸ್ಟಿಕ್ ಮೇಡಮ್, ಇಲ್ಲಿ ಬಂದಿದ್ದೀವಿ ನೋಡ್ಲಿಕ್ಕೆ. ಒಳ್ಳೆ ನಮಗೆ ಖುಷಿ ಆಯ್ತು ಮೇಡಮ್. ಹಾಂ, ಇನ್ನು ಗಂಗಾ ಆರತಿ ಮಾಡ್ತಿದ್ರಲ್ಲ, ಹೌದು ಅದೇ ತರ ಮೇಡಮ್. ಕಾವೇರಿ ಆರತಿ ಮಾಡ್ತಿದ್ದಾರೆ. ಹೌದು ಏನ್ ಮೇಡಮ್. ಹೇಳ್ತೀರಾ? ನಾವು ಒಳ್ಳೆ ಚೆನ್ನಾಗಿರ್ತದೆ ಮೇಡಮ್. ಅದು ನಮಗೆ ಒಂದು ಶುಭಾಶಯ ಕೊಡ್ತೀನಿ. ಹೌದು ಮೇಡಮ್, ಕುಂಭಾರತಿ ನಮಗೆ ಹೋಗಕ್ಕೆ ಆಗಿಲ್ಲ ಮೇಡಮ್. ಇಲ್ಲಿ ಅದೇ ನೋಡ್ಲಿಕ್ಕೆ ನಾವು ಬಂದಿದ್ದೀವಿ ಮೇಡಮ್. ನಾವು ಕಾವೇರಿ ವಾಟರ್ನೇ ನಾವು ಯೂಸ್ ಮಾಡ್ತಿರೋದು. ಈ ತರ ಕಾನ್ಸೆಪ್ಟ್ ಇದೆ ಅಂತ ನಂಗೂ ಗೊತ್ತಿರ್ಲಿಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಡೆಕೋರೇಷನ್ ಎಲ್ಲ ನೋಡಕ್ಕೆ ಬಂದೆ. ಇದು ಈ ತರ ಆರತಿ ಮಾಡ್ತಿರೋದು ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ, ಈಗ ಜಲಮಂಡಲಿಗೆ ಒಂದು ಧನ್ಯವಾದ ಹೇಳೋದಕ್ಕೆ ಇದೊಂದು ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್ ಅಂತ ನನಗೆ ಇಷ್ಟ ಆಯ್ತು. ಹೆಂಗ್ ಡೆಕೋರೇಷನ್ ಮಾಡ್ತಿದ್ದಾರೆ ನೋಡೋಣ ಅಂತ ಬಂದೆ. ಖುಷಿ ಆಯ್ತು, ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸಂಜೆನೂ ಬರ್ತೀನಿ ನೋಡೋದಕ್ಕೆ. ಇದು ವೃಷಭಾವತಿ ಉಗಮ ಸ್ಥಾನ. ಇದು 145 ವರ್ಷದ ಹಿಂದೆ ರಾಜರು ಅವತ್ತಿನ ದಿನ ಕುರಿತು ಇಲ್ಲಿ ಒಂದು ಸ್ಯಾಂಕಿ ಟ್ಯಾಂಕಿ ಅಂತ ಕಟ್ಟಿ ಒಂದನ್ನು ಇತಿಹಾಸ ಮಾಡಿಟ್ಟಿದ್ದಾರೆ. ಇವತ್ತಿನ ದಿನ ನಮ್ಮ ಕರ್ನಾಟಕ ಸರ್ಕಾರ ಅದನ್ನು ಗುರುತಿಸಿ ಕಾವೇರಿ ಜಲ ಅಂತ ಹೇಳಿ, ನಾವು ಎಲ್ಲಿ ಗಂಗಾ ನದಿಗೆ ಹೋಗಿ ಆರತಿ ನೋಡ್ತೀವೋ ಅದನ್ನು ಆ ಪುಣ್ಯನ ಇಲ್ಲಿ ನಮಗೆ ಸ್ಯಾಂಕಿ ಟ್ಯಾಂಕಿ ಒಳಗೆ ನೋಡೋವಂಥ ಪುಣ್ಯನ ನಮ್ಮ ಕರ್ನಾಟಕ ಜನತೆಗೆ, ಅದರಲ್ಲೂ ನಮ್ಮ ಬೆಂಗಳೂರು ಜನತೆಗೆ ಒದಗಿಸ್ಕೊಟ್ಟಿರೋ ಭಾಗ್ಯ ನಮಗೆ ಸೌಭಾಗ್ಯ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ನೋಡದೇ ಇರ್ತಕ್ಕಂಥವ್ರು ಇಲ್ಲಿ ನೋಡಿ ಪುಣ್ಯ ಪಡ್ಕೋಬೋದು. ಆಮೇಲೆ ಇನ್ನೊಂದು ಏನಂದರೆ, ಮುಖ್ಯವಾಗಿ ವಿಶ್ವ ಜಲ ದಿನಾಚರಣೆ ಮಾಡ್ತಾ ಇರೋದ್ರಿಂದ ಜನಗಳು ನೀರನ್ನು ಮಿತಿಯಾಗಿ ಉಪಯೋಗಿಸ್ತಕ್ಕಂಥ ನಮ್ಮದು ನಿಮ್ಮದು ಎಲ್ಲರದು ಹೊಣೆ. ಇಷ್ಟು ಕಾವೇರಿ ನೀರು, ಕಾವೇರಿನ ಅಂದರೆ ಇದನ್ನು ನಮ್ಮ ಕರ್ನಾಟಕ ಸರ್ಕಾರದವರು ಕಾವೇರಿಲಿ ಮಾಡಬೇಕು ಲೆಕ್ಕವಾಗಿ, ಅಂದರೆ ಇಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿ ಮಾಡಿದ್ರೆ ಒಂದು ತುಂಬ ಚೆನ್ನಾಗಿರುತ್ತೆ. ಅವರು ಏನೋ ಅನುಕೂಲ ಏನು ಅಂತ ಹೇಳಲಿಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.